ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ತೋಮರಪಳ್ಳಿ ಮತ್ತು ಶಾಕ್ಯ ಅರಣ್ಯ ವ್ಯಾಪ್ತಿಯ ಬೀಟಿನಲ್ಲಿ ಮರೆಮಂಗಲ ಬೀಟ್ ನಡೆದಂತಹ ಘಟನೆ ಶೂಟೌಟ್ ಪ್ರಕರಣದ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರದಲ್ಲಿ ಸದನಗಳಲ್ಲಿ ಭಾರಿ ಚರ್ಚೆಗಳಿಗೆ ಗ್ರಾಸವಾಗಿದೆ. ಈಗಾಗಲೇ ಅಲ್ಲಿ ತಮಿಳುನಾಡಿನ ಟಿವಿಕೆ ಮುಖ್ಯಮಂತ್ರಿಗಳಾದಂತಹ ವಿಜಯ್ ಅವರ ಸರ್ಕಾರದಲ್ಲಿ ನಡೆದಂಥ ಚರ್ಚೆಗಳಲ್ಲಿ ADMK ಮತ್ತು DMK ಮಾಜಿ ಮುಖ್ಯಮಂತ್ರಿಗಳಾದಂತಹ ಸ್ಟಾಲಿನ್ ಮತ್ತು ADMK ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಗಮನ ಸೆಳೆದಾಗ ಭಾರಿ ಚರ್ಚೆಗಳು ಸದನದಲ್ಲಿ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಅವರು CBIಗೆ ತನಿಖೆ ಒಳಪಡಿಸಬೇಕಂತ ಒತ್ತಾಯ ಮಾಡಿದ್ದಾರೆ. ಇದರ ನಂತರ ಅಲ್ಲಿ ಅರಣ್ಯ ಸಚಿವರಾದ ರಂಜಿತ್ ಕುಮಾರ್ ಅವರು ಸರ್ಕಾರದ ಮಟ್ಟದಲ್ಲಿ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಮತ್ತು ತಮಿಳರ ರಕ್ಷಣೆಗಾಗಿ CBI ತನಿಖೆ ಆಗಬೇಕು, ಈ ಪ್ರಕರಣ ಉದ್ದೇಶಪೂರ್ವಕ ಆಗಿರಬಹುದು ಎಂದು ಸರ್ಕಾರದ ಮಟ್ಟದಲ್ಲಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇದಕ್ಕೆ CBI ತನಿಖೆ ಒಳಪಡಿಸಬೇಕು ಅಂತ ಅವರು ಸರ್ಕಾರದ ಮಟ್ಟದಲ್ಲಿ ಎಲ್ಲರೂ ಪಕ್ಷಗಳು ಸರ್ವ ಪಕ್ಷಗಳಲ್ಲಿ ಒತ್ತಾಯ ಮಾಡಿದ್ರು ಒಕ್ಕೊರಲಿಂದ ಮುಖ್ಯಮಂತ್ರಿಗಳನ್ನು ಅಲ್ಲಿ ತಮಿಳುನಾಡು ಸರ್ಕಾರದಲ್ಲಿ. ಒಂದು ಕಡೆ ಆದರೆ ಮತ್ತೊಂದು ಕಡೆ PMK ಪಕ್ಷದ ಮಾಜಿ ಶಾಸಕರಾದ ವೇಲ್ಸ್ವಾಮಿ ಮತ್ತು ವೆಂಕಟೇಶ್ವರನ್ ಮತ್ತು ಧರ್ಮಪುರಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರ ತಂಡ ಇವತ್ತು ತೋಮರಪಾಳ್ಯ ಅಂದರೆ ಮಂಗಳವಾರ ಬಂದು ಭೇಟಿ ನೀಡಿದ್ದಾರೆ. ಈಗಾಗಲೇ ಮಹಿಮಾ ದಾಸ್ 4ನೇ ವ್ಯಕ್ತಿ, ಬೇಟೆಗಾರರನ್ನು ಎನ್ನಲಾದ 4ನೇ ವ್ಯಕ್ತಿ ಈಗಾಗಲೇ ಪ್ರತ್ಯಕ್ಷವಾಗಿ ವಿಡಿಯೋ ವೈರಲ್ ಆಗಿದೆ. ನಮ್ಮಲ್ಲೂ ಕೂಡ ನಾವು ಸುದ್ದಿ ಮಾಡಿದ್ದೀವಿ. ಈಗ ಅದರ ನಂತರ ಇಲ್ಲಿ PMK ಪಾರ್ಟಿಯ ಮುಖ್ಯಸ್ಥರುಗಳು ಮತ್ತು ಮಾಜಿ ಶಾಸಕರುಗಳು ನಾಯಕರುಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಧರ್ಮಪುರಿ ಜಿಲ್ಲೆಯಿಂದ ಎಲ್ಲ ಬಂದಿದ್ದಾರೆ. ಮುಖಂಡರುಗಳು ಬಂದು ಸಹಜವಾಗಿ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. PMK ಮುಖಂಡರುಗಳು ಮತ್ತು ಅವರಿಗೆ ಧೈರ್ಯ ತುಂಬಿದ್ದಾರೆ ಮತ್ತು ಮುಂದಿನ ಹೋರಾಟದ ಬಗ್ಗೆ ಅಲ್ಲಿನ ತೋಮೇರಪಳ್ಳಿ ಚರ್ಚಿನಲ್ಲಿ ಕುಳಿತು ಒಂದಷ್ಟು ಚರ್ಚೆಗಳನ್ನು ಸಹ ಮಾಡಿದ್ದಾರೆ ಮತ್ತು ಕುಟುಂಬಕ್ಕೆ ಸಾಂತ್ವನಗಳನ್ನು ಹೇಳಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮೃತರ ಕುಟುಂಬಗಳಿಗೆ ಧೈರ್ಯ ತುಂಬಿದಂತಹ PMK ಮುಖಂಡರುಗಳು ಭೇಟಿ ನೀಡಿ ಗ್ರಾಮದಿಂದ ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿ ತೆರಳಿದ್ದಾರೆ. ಇದೊಂದು ಕಡೆ ಆದರೆ ನಮ್ಮ ಕರ್ನಾಟಕದ ಸರ್ಕಾರದಲ್ಲೂ ಕೂಡ ಇದು ಭಾರಿ ಸದ್ದು ಮಾಡಿದೆ, ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಒಂದು ತನಿಖೆಗಳಾಗಬೇಕು, ಒಂದು ಚರ್ಚೆಗಳು ರೂಪ ಬರಬೇಕು ಅಂತಂದರೆ ಅರಣ್ಯ ಇಲಾಖೆಯಿಂದ ಸಂಪೂರ್ಣ ವರದಿಗಳು ಬರಬೇಕು ಮತ್ತು ಪೊಲೀಸ್ ಇಲಾಖೆ ತನಿಖೆಗಳಾಗಬೇಕು ಮತ್ತು ನ್ಯಾಯಾಂಗ ತನಿಖೆಗಳಾಗಬೇಕು. ಇವೆಲ್ಲವೂ ಒಂದು ರೂಪರೇಷೆಗೆ ಬಂದ ಮೇಲೆ ನಿಜವಾದ ಸತ್ಯಾಸತ್ಯತೆಗಳ ಪರಿಶೀಲನೆ ಆದಮೇಲೆ ಈ ಪ್ರಕರಣ ಸತ್ಯಾಂಶ ಹೊರ ಬರಲಿದೆ. என்னோட காடு வேற இது வேற இல்ல, பக்கமா ஒரே அடி இருக்குது. ஒட்டி இருக்கு 17 மாட்டை தொலைவிட்டு வர வழியில அது எப்படி என்ன பண்ணாங்களோ இவங்க ஏதோ கமிட்டி போட்டு தான் பண்ணியிருப்பாங்களாட்டுங்குது. பண்ணக்குள்ள ஒரு ஆள் தப்பிச்சு ஓடி போயிட்டாங்க. 3 பேரும் பிடிச்சி நீங்க அரெஸ்ட் பண்ணியிருக்கணும். உங்களுக்கு வந்து சொல்றதுக்கு ரூல்ஸ் இல்லை, யாரும் ரூல்ஸ் கொடுக்கல. அப்படி மீறி கொடுத்துருந்தாலும் காலோட சுட்டிருந்தா ஓகே.